ಜೈ ಶ್ರೀರಾಮ್. ದಾಮೋದರ, ಕಾರ್ತಿಕ ದಾಮೋದರ ಅಂತ ಅತ್ಯಂತ ಕಾರ್ತಿಕ ಮಾಸದಲ್ಲಿ ದಾಮೋದರನ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಪರಿಗಣನೆ ಮಾಡಿ ಘಂಟಾಘೋಷವಾಗಿ ತಿಳಿಸುತ್ತಿರುವಂಥದ್ದು. ದಾಮೋದರ ಅಂದರೆ ಏನು ಎಂಬ ಪ್ರಶ್ನೆಗೆ ದಾಮೋದರ ಅಂದರೆ ನಾನಾ ವಿಧ ಅರ್ಥಗಳನ್ನು ತಿಳಿಸುವಂಥದ್ದು ಶಾಸ್ತ್ರ. ಆ ನಿಟ್ಟಿನಲ್ಲಿ ಒಂದು ಅರ್ಥ ಏನೆಂದರೆ ದಾಮಾನಿ ಲೋಕಾನಾಮಾನಿ ತಾನಿ ಯಶೋದರಾಂತರೇ ತೇನ ದಾಮೋದರೋ ದೇವಃ ಶ್ರೀಧರಸ್ತು ರಮಾಶ್ರಿತಃ ಅಂತ ಹೇಳುವಂಥದ್ದು. ದಾಮ ಅಂದರೆ ಲೋಕ ಅಂತ ಅರ್ಥ, ಅದಕ್ಕೆ ದಾಮಾನಿ ಲೋಕಾನಿ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಇದರ ಅರ್ಥವೇನೆಂದರೆ ಎಲ್ಲಿ ಸಮಸ್ತ ಲೋಕಗಳು ಯಾರ ಉದರದಲ್ಲಿ ಇರುತ್ತದೋ ಅವನು ದಾಮೋದರ. ಲೋಕ ಅಂದರೆ ಕೇವಲ ಭೂರ್ಭುವಃ ಸುವಃ ಅಥವಾ ಚತುರ್ದಶ ಲೋಕಗಳು ಅನ್ನೋದು ಅಷ್ಟೇ ಅಲ್ಲದೆ, ಲೋಕ ಅಂದರೆ ಮನುಷ್ಯರು, ಪ್ರಾಣಿಗಳು, ಭೂತಗಳು ಅನ್ನೋ ಅರ್ಥವೂ ಇರುವಂಥದ್ದು. ಅದಕ್ಕೆ ನಮಗೆ ಚರಕ ಸಂಹಿತೆಯಲ್ಲಿ ನಾನಾ ಭಕ್ತ್ಯಾತು ಲೋಕಸ್ಯ ದೈವಯೋಗಾಚ್ಚ ಯೋಷಿತಾಂ ಅಂತ ಹೇಳುವಾಗ ಲೋಕ ಅಂದರೆ ಇಲ್ಲಿ ಭೂತರಾಶಿಗಳು ಅಂತ ಅರ್ಥ. ಒಟ್ಟು ಈಗ ದಾಮೋದರ ಅಂದರೆ ಪ್ರಾಪಂಚಿಕ ದೇಶಗಳಿದೆಯೋ, ಲೋಕ ಅಂತ ಪ್ರಖ್ಯಾತಿಯಾಗಿದೆಯೋ, ಭಾರತ ಲೋಕ, ಅಮೇರಿಕಾ ಲೋಕ ಇತ್ಯಾದಿಗಳು ಒಂದು ಅರ್ಥ. ಆದರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನರ್ಲೋಕ, ತಪರ್ಲೋಕ, ಸತ್ಯಲೋಕ, ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳ ಇತ್ಯಾದಿ ಚತುರ್ದಶ ಲೋಕಗಳು ಎಲ್ಲವೂ ಯಾವ ಉದರದಲ್ಲಿ ಇದೆಯೋ ಅಥವಾ ಯಾರ ಉದರದಲ್ಲಿ ಇದೆಯೋ ಅವನು ದಾಮೋದರ. ಇದು ಮೊದಲನೇ ನಿರುಕ್ತಿ. ಮತ್ತು ಎರಡನೇ ನಿರುಕ್ತಿ ಏನು ಅಂದರೆ ಲೋಕ ಅಂದರೆ ಮನುಷ್ಯರು, ಭೂತರಾಶಿಗಳು ಅಂತ ಅರ್ಥ. ಈಗ ಸಮಸ್ತ ಭೂತರಾಶಿಗಳು ಯಾರಲ್ಲಿ ಇದ್ದಾರೋ ಅವನು ದಾಮೋದರ. ಅಂದರೆ ನಾನು, ನೀನು, ಅವನು, ಹಿಲಿ, ಬೆಕ್ಕು ಎಲ್ಲ ಲೋಕಗಳು ಯಾರಲ್ಲಿ ಇದೆಯೋ, ಯಾವ ಉದರದಲ್ಲಿ ಇದೆಯೋ ಅವನು ದಾಮೋದರ. ಒಟ್ಟು ಲೋಕ ಅಂದರೆ ಪ್ರಾಪಂಚಿಕ ವಿಷಯ ಪ್ರದೇಶಗಳು ಯಾರಲ್ಲಿ ಇದೆಯೋ ಮತ್ತು ಆ ಲೋಕದಲ್ಲಿ ಇರುವಂತಹ ಈ ಶರೀರಗಳು ಯಾರಲ್ಲಿದೆಯೋ, ಸಮಸ್ತವೂ ಯಾರಲ್ಲಿದೆಯೋ ಅವನೇ ದಾಮೋದರ. ಯಾರ ಉದರದಲ್ಲಿ ಇದೆಯೋ ಅವನೇ ದಾಮೋದರ. ಉದರ ಅಂದರೆ ಏನು? ಹೊಟ್ಟೆ ಅಷ್ಟೇ ಅಂತ ಅರ್ಥ ಅಲ್ಲ. ಉದರ ಅಂದರೆ ಅವಕಾಶ ಅಂತ ಅರ್ಥ. ಅಂದರೆ ಅವನು ಮಹದಾಕಾಶ, ಅವನು ಬೃಹದಾಕಾಶ, ಸಮಸ್ತ ಆಕಾಶದಲ್ಲಿ ವ್ಯಾಪಿಸಿರುವಂತಹ ವ್ಯಾಪಕತ್ವಾತ್ ವಿಷ್ಣು ಅಂತ ಏನು ಹೇಳ್ತೀವೋ, ಸಮಸ್ತ ಅವಕಾಶ ಅಂಶ ಏನಿದೆಯೋ ಆ ಅವಕಾಶಾಂಶಗಳಲ್ಲಿ ಏನೇನು ಆವಿರ್ಭಾವ ಆಗಿ ಏನೇನು ಇದೆಯೋ ಅದೆಲ್ಲವೂ ದಾಮೋದರ ಅನ್ನೋ ಅರ್ಥ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಂದು ವಿಗ್ರಹ ವಾಕ್ಯ ಏನು ಅಂದರೆ ದಾಮೋದರ ಅಂದರೆ ದಾಮ ಅಂದರೆ ಪಾಶ ಅಂತ ಅರ್ಥ. ಪಾಶ ಅಂದರೆ ಏನು? ಹಗ್ಗ ಅಂತ ಅರ್ಥ. ಅದಕ್ಕೆ ದಾಮೋದರ ಅಂದರೆ ಏನಪ್ಪ ಅಂದರೆ ಯಾರು ಪಾಶಗಳು ಇನ್ನು ಇಲ್ಲದೇ ಇರುವಾಗ ಅವನು ನಮಗೆ ದೊರಕುತ್ತಾನೋ ಅವನು ದಾಮೋದರ ಅಂತ ಅರ್ಥ. ಈ ವಿಗ್ರಹವಾಕ್ಯ ಅರ್ಥ ಆಗಬೇಕು ಅಂದರೆ ಭಾಗವತದಲ್ಲಿ ಯಶೋಧ ಮತ್ತು ಕೃಷ್ಣನ ಈ ಒಂದು ಲೀಲವನ್ನು ನಾವು ಸ್ಮರಣೆ ಮಾಡಬೇಕು. ಕೃಷ್ಣನನ್ನು ಹಿಡಿಯೋದಕ್ಕೋಸ್ಕರ ಯಶೋಧೆ ಎಷ್ಟು ಪ್ರಯತ್ನ ಪಡ್ತಾಳೋ, ಆಗ ಎಷ್ಟು ಪ್ರಯತ್ನ ಪಟ್ಟರೂ ಸಿಗೋದೇ ಇಲ್ಲ. ಇನ್ನು ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ಯಾವಾಗ ಸಿಗೋದಿಲ್ವೋ ಶ್ರೀಕೃಷ್ಣ ಪರಮಾತ್ಮ ಬಾಲಮುಕುಂದ, ಆಗ ಶ್ರಮ ಹೊಂದುತ್ತಾಳೆ ಯಶೋಧಾದೇವಿ. ಆಗ ಕೃಷ್ಣ ಅಯ್ಯೋ ಪಾಪನೇ ಅಂತ ಅವನು ಕರುಣೆಯನ್ನು, ದಯೆಯನ್ನು ತೋರಿಸಿ ಅವನು ಯಶೋಧೆಗೆ ಸಿಗ್ತಾನೆ. ಅಂದರೆ ಅವನು ಅನುಗ್ರಹ ಮಾಡಿದರೆ ಮಾತ್ರನೇ ಅವನು ನಮಗೆ ಲಭಿಸುತ್ತಾನೆ ಅಂತ ತೋರಿಸುವಂಥದ್ದು ಈ ಕಥೆಯಿಂದ. ಇನ್ನು ಸಿಕ್ಕಿದ ಮೇಲೆ ಆ ಯಶೋಧಾದೇವಿ ಇವರನ್ನು ನಾನು ಬಂಧಿಸ್ತೀನಿ ಅಂತ ಕಂಕನ್ನು ತೆಗೆದುಕೊಳ್ತಾಳೆ. ಒಂದು ದೀಕ್ಷೆಯನ್ನು ಅವಳು ಸಂಕಲ್ಪ ಮಾಡ್ತಾಳೆ ಮನಸ್ಸಲ್ಲಿ. ಆ ಕಟ್ಟುವಾಗ
ಏನು ಇಷ್ಟೇ ಇದ್ದಾನಲ್ವಾ, ಇವನಿಗೊಂದು ಉತ್ತರೀಯ ಸಾಕು ಅಂತ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಬಂದು, ಅಥವಾ ಒಂದು ಉತ್ತರೀಯ ಅಂದರೆ ಶಲ್ಯ, ಒಂದು ವಸ್ತ್ರವನ್ನು ತೆಗೆದುಕೊಂಡು ಬಂದು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾಳೆ. ಆವಾಗ ಕಟ್ಟೋದಕ್ಕಾಗೋದಿಲ್ಲ. ಮತ್ತು ಅದಕ್ಕೆ ಇನ್ನೊಂದು ಉತ್ತರೀಯವನ್ನು ಅಥವಾ ವಸ್ತ್ರವನ್ನು ಸೇರಿಸಿ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಗಲೂ ಅವನಿಗೆ ಬಂಧನ ಮಾಡೋದಕ್ಕಾಗೋದಿಲ್ಲ. ಕೊನೆಗೂ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಮನೆಯಲ್ಲಿರುವಂತಹ ಸಮಸ್ತ ಪಾಶಗಳು, ವಸ್ತ್ರಗಳು, ಉತ್ತರೀಯಗಳು ಎಲ್ಲವನ್ನೂ ಒಗ್ಗೂಟು ಮಾಡಿ ಬಂಧನ ಮಾಡೋಕ್ಕೋದ್ರೂ ಇನ್ನು ಅವನು ಬಂಧನಕ್ಕೆ ಒಳಗಡೆನೇ ಆಗ್ತಾ ಇಲ್ಲ. ಈಗ ಮತ್ತೆ ಕರುಣೆಯಿಂದ ಅಮ್ಮನ ಪರಿಶ್ರಮವನ್ನು ನೋಡಿ ನನ್ನನ್ನು ಬಂಧಿಸಬೇಕು, ನನ್ನನ್ನು ಇಟ್ಕೊಳ್ಬೇಕು, ನಾನು ಇನ್ನೆಲ್ಲವೂ ಹೋಗಬಾರ್ದು ಅನ್ನುವಂತಹ ಒಂದು ತತ್ವವನ್ನು, ದೃಢ ನಿಶ್ಚಯವನ್ನು ನೋಡಿ ಆಗ ಅವನೇ ಮತ್ತೆ ದಯೆಯಿಂದ, ಕರುಣೆಯಿಂದ ಅವನು ಬಂಧನಕ್ಕೆ ಒಳಗಡೆ ಆಗ್ತಾನೆ. ಅಂದರೆ ಇದರ ಅರ್ಥ ಏನು ಅಂದರೆ, ಯೋಗಪರವಾಗಿ ನಾವು ನೋಡಬೇಕಾಗಿರುವಂಥದ್ದು ಇಲ್ಲಿ ದಾಮೋದರ ತತ್ವವನ್ನು. ಅದಕ್ಕೆ ಯಾವಾಗ ಯಶೋದ ತಾಯಿಯಿಂದ ದಾಮ ಅಂದರೆ ಪಾಶಗಳಿಂದ ಉದರಕ್ಕೆ ಬಂಧನ ಆಗಿ ಅವನು ಕೃಷ್ಣ ಬಂಧನಕ್ಕೊಳಗಡೆ ಆಗ್ತಾನೋ, ಆವಾಗ ಅವನಿಗೆ ಹೆಸರು ದಾಮೋದರ ಅಂತ ಬಂತು. ಅಂದರೆ ಇದು ಲೌಕಿಕ ಅರ್ಥ. ಅಂದರೆ ಇದರಲ್ಲಿ ಎಷ್ಟು ಯೋಗ ರಹಸ್ಯಗಳಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಅಂತ ಹೇಳ್ತಾ, ನನ್ನನ್ನು ಬಿಟ್ಟು ಪರಮಾತ್ಮ ಆ ಕಡೆ ಈ ಕಡೆ ಹೋಗ್ತಾ ಇರುವಾಗ ಅವನನ್ನು ನಾನು ಹಿಡಿಬೇಕು ಅನ್ನೋದೇ ಧಾರಣ. ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಇದೆಯಲ್ವಾ. ಧಾರಣ ಅಂದರೆ ಮಾಗಚ್ಚ ತ್ವಮಿತಸ್ತತೋ ಗಿರಿಶಾಭೋ ಮಹ್ಯೇವ ವಾಸಂ ಕುರು ಸ್ವಾಮಿನ್ನಾಥಿಕಿರಾತ ಮಾಮಕಮನ ಕಾಂತಾರ ಸೀಮಾಂತರೆ ವರ್ತಂತೆ ಬಹುಶೋ ಮೃಗೋ ಮದಚುಷೋ ಮಾತ್ಸರ್ಯ ಮೋಹಾದಯಾಃ ತಾನ್ ಹತ್ವಾ ಮೃಗಯ ವಿನೋದ ರುಚಿತ ಲಾಭಂಚ ಸಂಪ್ರಾಪ್ಸಿಸಿ ಅಂತ ಶಂಕರರು ಶಿವಾನಂದ ಲಹರಿಯಲ್ಲಿ ಹೇಳುವಾಗ ಇದೇ ತತ್ವವನ್ನೇ ಅಲ್ಲೂ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು. ಅಂದರೆ ನನ್ನ ಮನಸ್ಸು ಅವನನ್ನು ಹಿಡಿಯೋದಕ್ಕೆ ಹೋಗೋದೇ ಇಲ್ಲ. ಅವನನ್ನು ಇಟ್ಕೊಂಡ್ರೆ ಮತ್ತೆ ಇನ್ನೊಂದು ಸತಿಗೆ ಇನ್ನೊಂದು ವಿಷಯಾರ್ಥವನ್ನು ಸೇವನೆ ಮಾಡೋದಕ್ಕೆ ಹೋಗತ್ತೆ. ಅಂದರೆ ಅವನು ನನ್ನನ್ನು ಬಿಟ್ಬಿಡ್ತಾನೆ. ಇವಾಗ ನನ್ನ ಮನಸ್ಸು ವಿಷಯಾರ್ಥಗಳಿಗೆ ಹೋಗುತ್ತೋ ಆವಾಗ ಅವನು ನನ್ನನ್ನು ಬಿಟ್ಟು ಹೊಟ್ಟೋಗ್ತಾನೆ. ಯಾಕೆ ಮಾಗಚ್ಚ ತ್ವಂ, ಮಾ ಅಂದರೆ ಬೇಡ, ಹೋಗಬೇಡ, ನೀನು ನನ್ನಲ್ಲೇ ಇರು ಅಂತ. ಈಗ ಯಶೋಧಾದೇವಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಹಿಡಿಯೋದಕ್ಕೆ ಹೋಗ್ತಾ ಇದ್ದಾಳೆ. ಯಾವಾಗ ಅವನು ಸಿಗ್ತಾನೆ, ಸುಮ್ಮನೆ ಅವಳು ಸಂಕಲ್ಪ ಮಾಡಿದ್ರೆ ಅಥವಾ ನಾವುಗಳು ಆಸೆ ಪಟ್ಟರೆ ಅವನು ಸಿಗೋದಿಲ್ಲ. ಶಕ್ತಿ ಮೀರಿ ಪ್ರಯತ್ನ ಪಡಬೇಕು. ಅವನನ್ನೇ ಉದ್ದೇಶಿಸಿ ಅವನನ್ನು ಇಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟು ಇನ್ನೂ ಆಗೋದಿಲ್ಲಪ್ಪ ಅಂತ ಸುಸ್ತಾಗೋದ್ರೆ ಆವಾಗ ಅವನು ಕರುಣೆಯಿಂದ ಅವನು ನಮಗೆ ಸಿಗ್ತಾನೆ. ಅದು ಧಾರಣ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮ ಯಶೋಧಾದೇವಿಗೆ ಸಿಕ್ಕಿರುವಂತಹ ಸನ್ನಿವೇಶದ ಪಾರಮಾರ್ಥಿಕ ಅರ್ಥ. ತದನಂತರ ಸಿಕ್ಕಿದ ಮೇಲೆ ಇನ್ನು ಬಿಡಬಾರ್ದು, ಅದೇ ಧ್ಯಾನ. ಇನ್ನು ಅವನು ನಮ್ಮಲ್ಲಿ ಅತ್ಯಂತ ದೃಢವಾಗಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಮತ್ತೆ ನಾವು ಹೋಗಬೇಕು ಮುಂದಿನ ಸ್ತರಕ್ಕೆ. ಅದೇ ಧ್ಯಾನ. ಅದು ಅತ್ಯಂತ ಕಷ್ಟ. ಯಾವಾಗ ಅವನು ನಮ್ಮಲ್ಲೇ ದೃಢವಾಗಿ ನಿಶ್ಚಯವಾಗಿ ಇರ್ತಾನೆ ಅಂದರೆ ಅಲ್ಲಿ ಮತ್ತೆ ಪಾಶಗಳು ಅನ್ನೋದು ಇಷ್ಟು ಇರಬಾರ್ದು. ಅಂದರೆ ಇನ್ನು ಪಾಶಗಳು ಇಲ್ಲದೇ ಇರುವಂತಹ ಒಂದು ಅವಸ್ಥೆ ಬರುತ್ತೆ. ಯಶೋಧಾದೇವಿಗೆ ಮನೆಯಲ್ಲಿ ಎಲ್ಲ ವಸ್ತ್ರ ಉತ್ತರೀಯಗಳು ಪಾಶಗಳೆಲ್ಲನೂ ಖಾಲಿ ಆಗೋದ್ಮೇಲೆ ಆವಾಗ ಕೃಷ್ಣ ಸರಿ ಇವಾಗ ನಾನು ನಿನಗೆ ಸಿಗ್ತೀನಿ, ನಿನ್ನಲ್ಲೇ ದೃಢವಾಗಿ ನಿಶ್ಚಯವಾಗಿ ಇರ್ತೀನಿ ಅಂತ ಆವಾಗ ಅವನು ಮತ್ತೆ ಕರುಣೆಯಿಂದ ನಮ್ಮ ಮೇಲೆ ಇರ್ತಾನೆ, ನಮ್ಮ ಜೊತೆಯಲ್ಲಿ ಇರ್ತಾನೆ. ಇಲ್ಲಿ ನಮ್ಮ ಪಾಶಗಳು ಅಂದರೆ ಏನು, ನಮ್ಮ ಧಾಮಗಳು ಅಂದರೆ ಏನು ಅಂದರೆ ಆಸೆ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳು, ಇದೇ ಪಾಶಗಳು. ಇದೆಲ್ಲ ಶೂನ್ಯವಾಗಿದ್ದಲ್ಲಿ, ಶೂನ್ಯವಾದರೆ ಆಗ ಅವನು ನಮಗೆ ಸಿಗ್ತಾನೆ. ಅದೇ ಧ್ಯಾನ. ಅದೇ ಯಶೋಧಾದೇವಿ ಶ್ರೀಕೃಷ್ಣನ ಉದರವನ್ನು ಧಾಮಗಳಿಂದ ಕಟ್ಟಿರುವಂತಹ ಲೀಲಾ ಪ್ರಸಂಗದ ಪಾರಮಾರ್ಥ ಅರ್ಥ. ಇದು ದಾಮೋದರ ನಾಮ ಅಂತ ಹೇಳ್ತಾ ನೋಡಿ. ಉದರ ಅಂದರೆ ಜಠರ ಅಂತ ಅರ್ಥ. ಅಂದರೆ ಜಠರ ಅಂದರೆ ಏನಪ್ಪ ಅಂದರೆ ಜಠರ ಅಂದರೆ ಹೊಟ್ಟೆ ಪ್ರದೇಶ ಅನ್ನೋದು ಒಂದು ಅರ್ಥ ಅಲ್ವಾ. ಒಟ್ಟೀಗ ಉದರದಲ್ಲಿ ಯಾರು ಧಾಮವಾಗಿ ಇದ್ದಾನೋ ಅವನು ದಾಮೋದರ ಅನ್ನೋದು ಇನ್ನೊಂದು ಅರ್ಥ.
ಅದಕ್ಕೆ ಸುಶ್ರುತ ಸೂತಸ್ಥಾನ 35ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಜಾಠರೋ ಭಗವಾನ್ ಅಗ್ನಿರ್ ಈಶ್ವರೋ ಅನ್ನಸ್ಯ ಪಾಚಕಃ ಸೌಕ್ಷ್ಮ್ಯಾದ್ ರಸಾನಾದದಾನೋ ವಿವೇಕ್ತುಂ ನೈವ ಶಕ್ಯತೆ ಅಂತ ಹೇಳ್ತಾನೆ ಸುಶ್ರುತಾಚಾರ್ಯರು. ಈ ಶ್ಲೋಕದ ಅರ್ಥವನ್ನು ನಾವು ಗಮನಿಸಿದರೆ, ಜಾಠರೋ ಭಗವಾನ್ ಅಗ್ನಿರ್ ಈಶ್ವರೋ ಅನ್ನಸ್ಯ ಪಾಚಕಃ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂದರೆ, ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಎಷ್ಟೊಂದಿದೆ. ಜಾಠರೋ ಅಂದರೆ ಉದರದಲ್ಲಿ ಇದಾನಂತೆ. ಯಾರು ಅಂದರೆ ಭಗವಾನ್ ಅಂದರೆ ಯಾರು ಅಂದರೆ, ಮತ್ತೆ ಭಾಗವತ ಪುರಾಣದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ಶ್ರೀಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾರೆ. ಅಂದರೆ ಕೃಷ್ಣನೇ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಈಗ ಜಠರದಲ್ಲಿ ಕೃಷ್ಣ ಇದ್ದಾನೆ, ಅವನು ಈಶ್ವರ ಅಂತ ಅಭಿಧೆಯನ್ನು ಹೊಂದಿದ್ದಾನೆ, ಈಶ್ವರ ಅಂತ ಒಂದು ನಾಮವನ್ನು ಹೊಂದಿರುವಂಥದ್ದು. ಮತ್ತು ಈಶ್ವರ ಅಂದರೆ ಏನು ಅಂದರೆ, ಕೈಲಾಸದಲ್ಲಿರುವಂತಹ ಈಶ್ವರನ ಅಂದರೆ ಅವನು ಅಷ್ಟೇ ಅಲ್ಲ, ಈಶ್ವರ ಅಂದರೆ ಕೃಷ್ಣನೇ ಅಂತ ಮತ್ತೆ ಭಗವದ್ಗೀತೆಯಲ್ಲಿ ಸ್ವಾಮಿ ಕೃಷ್ಣನೇ ಸ್ವಯಂವಾಗಿ ಹೇಳ್ತಾ ಇದ್ದಾನೆ. ಅಸೋ ಮಯಾ ಹತಃ ಶತ್ರು ಹನಿಷ್ಯೇ ಚ ಅಪರಾನಪಿ ಈಶ್ವರೋ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅನ್ನೋ ಶ್ಲೋಕದಲ್ಲಿ ಈಶ್ವರೋ ಅಹಂ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈಗ ಎಲ್ಲ ಲೋಕದಲ್ಲೂ ಅರ್ಥಾತ್ ಎಲ್ಲ ಜೀವರಾಶಿಗಳಲ್ಲೂ ಭೂತರಾಶಿಗಳಲ್ಲಿಯೂ ಉದರದಲ್ಲಿ ಇರುವಂಥವನು ಅಗ್ನಿ ಸ್ವರೂಪದಲ್ಲಿ ವೈಶ್ವಾನರ ಸ್ವರೂಪದಲ್ಲಿರುವಂತಹ ಕೃಷ್ಣನೇ ಈಗ ಯಾರು ದಾಮೋದರ. ನೋಡಿದ್ರ, ಇದು ಇನ್ನೊಂದು ಪಾರಮಾರ್ಥಿಕ ಅರ್ಥ. ಯಾಕೆ ಧಾಮ ಅಂದರೆ ಏನಾಯ್ತು, ಈಗ ಅಗ್ನಿ ಅನ್ನೋದಾಯಿತು. ಯಾಕೆಂದರೆ ಧಾಮ ಅಂದರೆ ನಾವು ನೋಡ್ತಾ ಹೋದ್ವಿ ಎಷ್ಟೊಂದು ಅರ್ಥಗಳನ್ನ ಕೊಡುತ್ತೆ. ಆ ನಿಟ್ಟಿನಲ್ಲಿ ಧಾಮ ಅಂದರೆ ಅಗ್ನಿ ಅನ್ನೋದು ಹೌದು. ಯಾಕೆಂದರೆ ಅವನು ದಮನ ಮಾಡ್ತಾನೆ, ಯಾರು ದಮನ ಮಾಡ್ತಾನೋ ಅವನು ಧಾಮ ಅಂತ, ಅದು ಧಾಮ ಅಂತ. ಈಗ ಅಗ್ನಿ ಎಲ್ಲದನ್ನು ದಮನ ಮಾಡೋದ್ರಿಂದ, ಎಲ್ಲದನ್ನು ಸುಟ್ಟೋದ್ರಿಂದ ಧಾಮ ಅಂದರೆ ಅಗ್ನಿ ಅಂತ ಅರ್ಥ. ಈಗ ಎಲ್ಲ ಉದರಗಳಲ್ಲಿಯೂ ಧಾಮ ಅರ್ಥಾತ್ ಅಗ್ನಿ ಸ್ವರೂಪದಲ್ಲಿ ಯಾರಿದ್ದಾನೋ ಅವನು ದಾಮೋದರ. ಇದನ್ನೇ ಮತ್ತೆ ಭಗವದ್ಗೀತೆಯಲ್ಲಿ ಸಾಕ್ಷಾತ್ತು ದಾಮೋದರ ಅರ್ಥಾತ್ ಕೃಷ್ಣನೇ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಈ ರೀತಿ ನೀ ಅಗ್ನಿ ಸ್ವರೂಪದಲ್ಲಿರುವವನು ದಾಮೋದರ ಅಲ್ವಾ. ಕಾರ್ತಿಕ ಮಾಸ ಅಗ್ನಿ ಪ್ರಧಾನ ಮಾಸ. ಯಾಕೆಂದರೆ ಕಾರ್ತಿಕ ಮಾಸ ಅಂದ್ರೇ ಕೃತ್ತಿಕಾ ನಕ್ಷತ್ರದಿಂದ ಕೂಡಿಕೊಂಡಿರುವಂತಹ ಪ್ರಧಾನವಾಗಿರುವಂತಹ ಮಾಸ. ಕೃತ್ತಿಕಾ ನಕ್ಷತ್ರ ಎಂದ್ರೇನು, ಅದು ಅಗ್ನಿ ನಕ್ಷತ್ರ. ಅಗ್ನಿರ್ನಃ ಪಾತು ಕೃತ್ತಿಕಾ ಅಂತ ನಕ್ಷತ್ರ ಸೂಕ್ತ ವೇದದಲ್ಲಿ ಹೇಳ್ತಾ ಇರುವಂಥದ್ದು. ಅಗ್ನಿ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಈಗ ಅಗ್ನಿ ಧಾಮ ಆದರೆ ಎಲ್ಲ ಕಡೆಯೂ ಧಾಮ ಅಗ್ನಿನೇ ಎಲ್ಲರಲ್ಲೂ ಇರುವಂಥದ್ದು. ಅಗ್ನಿನೇ ಪ್ರಾಣ ಜೀವ ಆಗಿರುವಾಗ ಅವನ ಆರಾಧನೆ ಮಾಡುವಂಥದ್ದೇ ಅಲ್ವ ನಮ್ಮ ಧ್ಯೇಯ. ಅದಕ್ಕೆ ಅಲ್ವ ಕಾರ್ತಿಕ ದೀಪೋತ್ಸವಗಳು ಮಾಡುವಂಥದ್ದು. ಈಗ ಆ ದೀಪಗಳಲ್ಲಿ ಇರುವಂತಹ ಅಗ್ನಿ ಮತ್ತು ಸಮಸ್ತ ಲೋಕಗಳಲ್ಲಿ ಉದರಗಳಲ್ಲಿ, ಉದರ ಅಂದರೆ ನಾವು ನೋಡಿದ್ವಿ ಲೋಕ ಅಂತ ಅರ್ಥ, ಮತ್ತು ಮಹದಾಕಾಶ ಅಂತ. ನನ್ನಲ್ಲಿ ಇರುವಂತಹ ಆಕಾಶ ದಹರಾಕಾಶ ಆದರೆ ಲೋಕದಲ್ಲಿ ಇರುವಂಥದ್ದು ಮಹಾಕಾಶ, ಘಟದಲ್ಲಿರುವಂಥದ್ದು ಘಟಾಕಾಶ. ಆಕಾಶ ಇಲ್ಲದೆ ಇನ್ಯಾವ ರಾಶಿಯೂ ಇರೋದಕ್ಕೆ ಸಾಧ್ಯ ಇಲ್ಲ. ಒಟ್ಟು ಎಲ್ಲ ಕಡೆ ಇರುವಂತಹ ಆ ಧಾಮ ಅರ್ಥಾತ್ ಅಗ್ನಿಯನ್ನು ಆರಾಧನೆ ಮಾಡುವಂಥದ್ದೇ ದಾಮೋದರ ಉಪಾಸನೆ. ಅದಕ್ಕೆ ಕಾರ್ತಿಕ ದಾಮೋದರ ಅಂತ ನಾವು ಆರಾಧನೆ ಮಾಡುವಂಥದ್ದು ಅಂತ ಹೇಳ್ತಾ, ಜೈ ಶ್ರೀ ದಾಮೋದರ. ಶ್ರೀ ದಾಮೋದರಾಯ ನಮೋ ನಮಃ.